ಮೇಕೆಯ ಚರ್ಮದಿಂದ ಮಾಡಿರುವಂಥದ್ದು. ಅದರೊಳಗಡೆ ಈ ವೈನ್ನ ಸ್ಟೋರೇಜ್ ಮಾಡಿರ್ತಾರೆ. ಅದನ್ನು ತೊಗೊಂಡು ಇವನು ಕೊಡಲಿಕ್ಕೆ ಆಫರ್ ಕೊಡ್ತಾನಂತೆ. ಯಾರಂದರೆ ಯುಲಿಸಸ್. ಈ ರೀತಿ ಯುಲಿಸಸ್ ಬರ್ತಾನೆ, ಆ ಫ್ಲಾಗನ್ ಆಫ್ ವೈನ್ನ ಇಟ್ಕೊಂಡು ಬಂದು, ಸೈಕ್ಲೋಪ್ he said, take a bowl of wine from the hand of your guest. ನಾನು ನಿನ್ನ ಗೆಸ್ಟು, ತಗೋ ಈ ವೈನ್ನ. ಇಟ್ ಮೇ ಸರ್ವ್ ಟು ಡೈಜೆಸ್ಟ್ ದ ಮ್ಯಾನ್ಸ್ ಫ್ಲೆಶ್ ದಟ್ ಯು ಹ್ಯಾವ್ ಈಟನ್. ನೀನು ತಿಂದಿದೆಯಲ್ಲ ಆ ಮನುಷ್ಯರ ಮಾಂಸ, ಅದು ಚೆನ್ನಾಗಿ ಡೈಜೆಸ್ಟ್ ಆಗ್ಬೋದು, ಈ ವೈನ್ ಕುಡಿ. ಆ್ಯಂಡ್ ಶೋ ವಾಟ್ ಡ್ರಿಂಕ್ ಆ ಶಿಪ್ ಹೆಲ್ಡ್ ಬಿಫೋರ್ ಇಟ್ ವೆಂಟ್ ಡೌನ್. ನಮ್ಮ ಶಿಪ್ ಹಾಳಾಗೋಕ್ಕಿಂತ ಮುಂಚೆ ಎಂಥ ವೈನು ನಮ್ಮ ಶಿಪ್ಪಲ್ಲಿ ಇತ್ತು ಅನ್ನೋದನ್ನ ನೋಡು, ಟೇಸ್ಟ್ ನೋಡು ಅಂತೇಳಿ. ಆಲ್ ಐ ಆಸ್ಕ್ ಇನ್ ರಿಕಾಂಪೆನ್ಸ್ ಅಂದರೆ ವಾಪಸ್ ಇನ್ನು ನಾವೇನೋ ಒಂದು ಹೆಲ್ಪ್ ಮಾಡಾದ್ಮೇಲೆ ರಿಟರ್ನ್ ಏನೋ ಕೊಡ್ತಾರಲ್ಲ, ಅದನ್ನು ರಿಕಾಂಪೆನ್ಸ್, ರಿವಾರ್ಡ್ ಅಂತೇಳಿ ಕರಿತೀವಿ. ಇನ್ನು ರಿಕಾಂಪೆನ್ಸ್ ಆಗಿ ನಾನೇನು ಕೇಳ್ತೀನಿ ಅಂದರೆ, ಇಫ್ ಯು ಫೈಂಡ್ ಇಟ್ ಗುಡ್ ಈಸ್ ಟು ಬಿ ಡಿಸ್ಮಿಸ್ಡ್ ಇನ್ ಎ ಓಲ್ಡ್ ಸ್ಕೀಮ್. ನಮ್ಮನ್ನು ವಾಪಸ್ಸು ಸೇಫಾಗಿ ಕಳಿಸ್ಕೊಟ್ಬಿಡು, ಅದಂತೆ ನಾನು ಕೇಳೋಂಥ ರಿಕ್ವೆಸ್ಟ್. ಟ್ರೂಲಿ ಯು ಮಸ್ಟ್ ಲುಕ್ ಟು ಹ್ಯಾವ್ ಫ್ಯೂ ವಿಸಿಟರ್ಸ್ ಇಫ್ ಯು ಅಬ್ಸರ್ವ್ ದಿಸ್ ನ್ಯೂ ಕಸ್ಟಮ್ ಆಫ್ ಈಟಿಂಗ್ ಯುವರ್ ಗೆಸ್ಟ್. ಸೊ ಹಿಂಗಾಗಿ ನೀನೇನಾದರೂ ನಾ ಹೇಳೋ ಥರ ಮಾಡಿದ್ರೆ ಗೆಸ್ಟ್ಗಳು ಬರ್ಬೋದು, ಇಲ್ಲ ಅಂತಂದರೆ ನೋ ಗೆಸ್ಟ್ ವಿಲ್ ಕಮ್ ಅಗೈನ್ ಇರ್ತೀವಿ. ದ ಬ್ರೂಟ್ ಟುಕ್ ಆ್ಯಂಡ್ ಡ್ರ್ಯಾಂಕ್ ಆ್ಯಂಡ್ ವೆಹಮೆಂಟ್ಲಿ ಎಂಜಾಯ್ಡ್. ಆ್ಯಂಡ್ ವೆಹಮೆಂಟ್ಲಿ ತುಂಬ ಸ್ಟ್ರಾಂಗಾಗಿ ಪ್ಯಾಷನೇಟಾಗಿ ಎಂಜಾಯ್ ಮಾಡ್ತಾನೆ. ಅನ್ನೋ ರೀತಿ ಕುಡಿದ್ಬಿಟ್ಟು ಎಂಜಾಯ್ಡ್ ದ ಟೇಸ್ಟ್ ಆಫ್ ವೈನ್ ವಿಚ್ ವಾಸ್ ನ್ಯೂ ಟು ಹಿಮ್. ಈಗ ಹೊಸದಾಗಿತ್ತು ಇದೊಂದು ಟೇಸ್ಟು, ಏನಪ್ಪ ಇದು ವೈನ್ ಹಿಂಗಿದೆಯಲ್ಲ ಅಂತೇಳಿ. ಆ್ಯಂಡ್ ಸ್ವಿಲ್ಡ್ ಅಗೈನ್ ಅಟ್ ದ ಫ್ಲಾಗನ್. ಮತ್ತೆ ಕುಡಿತಾನ. ಆ್ಯಂಡ್ ಎಂಟ್ರೀಟೆಡ್ ಫಾರ್ ಮೋರ್. ನಾನು ಇನ್ನೂ ಸಿಗಬೇಕು ಅಂತ ಕೇಳ್ತಾನೆ. ಆ್ಯಂಡ್ ಪ್ರೈಡ್ ಯುಲಿಸಸ್ ಟು ಟೆಲ್ ಹಿಮ್ ಈಸ್ ನೇಮ್. ಇವಾಗ ಕುಡಿದ್ಬಿಟ್ಟು ಫುಲ್ ಖುಷಿಯಾಗಿ ನಿನ್ನ ಹೆಸರು ಏನು ಅಂತೇಳಿ ಕೇಳ್ತಾನೆ. ದ್ಯಾಟ್ ಹಿ ಮೈಟ್ ಬೆಸ್ಟೋ ಅ ಗಿಫ್ಟ್ ಅಪಾನ್ ದ ಮ್ಯಾನ್ ಹೂ ಹ್ಯಾಡ್ ಗಿವನ್ ಹಿಮ್ ಸಚ್ ಎ ಬ್ರೇವ್ ಲಿಕ್ಕರ್. ಒಳ್ಳೆ ಲಿಕ್ಕರ್ನು ಕೊಟ್ಟಿದ್ದೀಯಾ, ಈ ವೈನನ್ನು ಕೊಟ್ಟಿದ್ದೀಯಾ, ನಿನ್ನ ಹೆಸರೇನು, ನಾನು ನಿಮಗೊಂದು ಒಳ್ಳೆ ರೀಕಾಂಪೆನ್ಸೇಷನ್ ಕೊಡ್ತೀನಿ, ವಾಪಸ್ ರಿವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಎಲ್ಲರೂ ಖುಷಿಯಾಗಿಬಿಡ್ತಾನೆ. ಅದರಲ್ಲಿ ಸ್ಪೆಷಲ್ ಯುಲಿಸಸ್ ನನಗೇನೋ ಒಂದು ಗಿಫ್ಟ್ ಕೊಡ್ತಾನೆ, ರಿವಾರ್ಡ್ ಕೊಡ್ತಾನೆ ಅಂತೇಳಿ ಖುಷಿಯಾಗಿರ್ತಾನೆ. ನೋಡೋಣ ಅದು ಯಾವ ಥರದ ಗಿಫ್ಟ್ ಅಂತೇಳಿ. ಸೊ ನೆಕ್ಸ್ಟ್, ದ ಸೈಕ್ಲೋಪ್ಸ್ ಈ ಸೆಟ್ ಹ್ಯಾಡ್ ಗ್ರೇಪ್ಸ್ ಬಟ್ ದಿಸ್ ರಿಚ್ ಜ್ಯೂಸ್ ಈ ಸೋರ್ ವಾಸ್ ಸಿಂಪ್ಲಿ ಡಿವೈನ್. ಸೊ ಸೈಕ್ಲೋಪ್ಗೆ ಇದು ಗ್ರೇಪ್ಸಿಂದ ಮಾಡಿರೋದು ಅಂತ ಹೇಳ್ತಾನೆ. ದ್ರಾಕ್ಷಾರಸ ಆ ರೀತಿ ತುಂಬ ಚೆನ್ನಾಗಿರುತ್ತೆ ಅಂತ, ಸಿಂಪ್ಲಿ ಡಿವೈನ್ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಸೊ ನೆಕ್ಸ್ಟ್, ಅಗೈನ್ ಯುಲಿಸಸ್ ಪ್ಲೈಡ್ ಹಿಮ್ ವಿತ್ ದ ವೈನ್. ಯುಲಿಸಸ್ ಇನ್ನೂ ಸ್ವಲ್ಪ ವೈನ್ನ ಕೊಡ್ತಾನೆ. ಆ್ಯಂಡ್ ದ ಫೂಲ್ ಡ್ರ್ಯಾಂಕ್ ಇಟ್ ಆಸ್ ಫಾಸ್ಟ್ ಆಸ್ ಹಿ ಪೌರ್ಡ್ ಇಟ್ ಔಟ್. ಆ್ಯಂಡ್ ಅಗೈನ್ ಈ ಆಸ್ಕ್ಡ್ ದ ನೇಮ್ ಆಫ್ ದ ಹಿಸ್ ಬೆನಿಫ್ಯಾಕ್ಚರ್. ನೇಮ್ ಆಫ್ ಹಿಸ್ ಬೆನಿಫ್ಯಾಕ್ಚರ್. ಈಗ ಮತ್ತೆ ಕೇಳ್ತಾನಂತ ಫುಲ್ ಚೆನ್ನಾಗಿ ಅದನ್ನು ಕುಡಿದು ಬಿಡ್ತಾನೆ. ಯುಲಿಸಸ್ ನೋಡಿ ಜಾಸ್ತಿ ಕುಡಿಸಿ ಡಿಸ್ಟ್ರ್ಯಾಕ್ಟ್ ಮಾಡಬೇಕು, ಆ ರೀತಿ ಜಾಸ್ತಿ ಕುಡಿಸ್ತಾ ಇದ್ದಾನೆ. ಕೊನೆಯದಾಗ ಅವನು ಕೇಳ್ತಾನಂತೆ, ಏನಪ್ಪ ಹೆಸರು ನಿಂದು, ಫುಲ್ ಖುಷಿ ಆಗ್ಬಿಟ್ಟಿದೆ, ನಾನು ಹೆಸರೇನು ಅಂತ ಇನ್ನೊಂದು ಬಾರಿ ಕೇಳ್ತಾನೆ. ಬೆನಿಫ್ಯಾಕ್ಟರ್ ಅಂದರೆ ಇವನಿಗೆ ಬೆನಿಫಿಟ್ನ ಮಾಡ್ದವಂಥವ್ನು ಯಾರು, ಈ ರೀತಿ ಎಂಡ ಕೊಟ್ಟು ಯುಲಿಸಸ್ ತಾನೆ, ಅದಕ್ಕೆ ಆ ಬೆನಿಫ್ಯಾಕ್ಟರ್ನ ಹೆಸರೇನು ಅಂತ ಕೇಳ್ತಾನೆ. ವಿಚ್ ಯುಲಿಸಸ್ ಕನ್ನಿಂಗ್ಲಿ ಡಿಸೆಂಬ್ಲಿಂಗ್ ಸೆಟ್. ಅದು ಕನ್ನಿಂಗಾಗಿ ಒಂಥರ ಚೀಟಿಂಗಾಗಿ ಹೆಸರನ್ನ ಬೇರೆ ಚೇಂಜ್ ಮಾಡಿ ಹೇಳ್ತಾನೆ. ಮೈ ನೇಮ್ ಇಸ್ ನೋ ಮ್ಯಾನ್. ನೋಡಿ, ಮೈ ನೇಮ್ ಇಸ್ ನೋ ಮ್ಯಾನ್, ನನ್ನ ಹೆಸರು ಯಾರೂ ಇಲ್ಲ ಅನ್ನೋ ಥರ ಹಾಗೆ. ಸೊ ಮೈ ನೇಮ್ ಇಸ್ ನೋ ಮ್ಯಾನ್ ಅಂತೇಳಿ ಹೇಳ್ತಾನೆ. ಮೈ ಕಿಂಡ್ರೆಡ್ ಆ್ಯಂಡ್ ಫ್ರೆಂಡ್ಸ್ ಇನ್ ಮೈ ಓನ್ ಕಂಟ್ರಿ ಕಾಲ್ ಮಿ ನೋ ಮ್ಯಾನ್. ನನ್ನ ಫ್ರೆಂಡ್ಸು ನಮ್ಮ ಕಂಟ್ರಿನಲ್ಲಿ ಎಲ್ಲರೂ ಕೂಡ ನನ್ನ ನೋ ಮ್ಯಾನ್ ಅಂತೇಳಿ ಹೆಸರು ಹೇಳ್ತಾರೆ. ದೆನ್ ಸೆಡ್ ದ ಸೈಕ್ಲೋಪ್, ದಿಸ್ ಇಸ್ ದ ಕೈಂಡ್ನೆಸ್ ಐ ವಿಲ್ ಶೋ ದಿ ನೋ ಮ್ಯಾನ್. ಹಂಗಾದರೆ ಹಲೋ ನೋ ಮ್ಯಾನ್, ನಿಮ್ಗೆ ಏನು ಕೈಂಡ್ನೆಸ್ ಕೊಡ್ತೀನಿ ಅಂತಂತಂದರೆ, ಐ ವಿಲ್ ಈಟ್ ದಿ ಲಾಸ್ಟ್ ಆಫ್ ಆಲ್ ದ ಫ್ರೆಂಡ್ಸ್. ನೀನೇನು ಫಸ್ಟೇ ತಿನ್ನಲ್ಲ, ನಿನ್ನನ್ನು ಇವರೆಲ್ಲರೂ ತಿಂದಾದ್ಮೇಲೆ ಲಾಸ್ಟಲ್ಲಿ ತಿಂತೀನಿ, ಇದೇ ನಾನು ನೀನು ಕೊಡೋಂಥ ಗಿಫ್ಟು ಅಂತ ಹೇಳ್ತಾನೆ. ಭಯಂಕರವಾಗಿದೆಯಲ್ಲ ಗಿಫ್ಟು. ಓಕೆ, ನೆಕ್ಸ್ಟ್, ಸೆಡ್ ದ ಸೈಕ್ಲೋಪ್, ದಿಸ್ ಈಸ್ ದ ಕೈಂಡ್ನೆಸ್ ಐ ವಿಲ್ ಶೋ ದಿ ನೋ ಮ್ಯಾನ್. ಓಕೆ, ನೆಕ್ಸ್ಟ್, ಹಿ ಹ್ಯಾಡ್ ಸ್ಕೇರ್ಸ್ ಎಕ್ಸ್ಪ್ರೆಸ್ಡ್ ಇಸ್ savage kindness when the fumes of the strong wine overcame him. ಈ ರೀತಿಯಲ್ಲಿ ಅವನ ಕೈಂಡ್ನೆಸ್ ಅಂತ ತೋರಿಸ್ತಾನೆ. ಆಮೇಲೆ ಆ ವೈನ್ ಇರುತ್ತಲ್ಲ, ಅದು ಇಂಟಾಕ್ಸಿಕೇಶನ್ ಜಾಸ್ತಿ ಆಗುತ್ತೆ ಅವನಿಗೆ, ಓವರ್ಕೇಮ್ ಆಗುತ್ತೆ ಅಂದಮೇಲೆ. ಆ್ಯಂಡ್ ಹಿ ರೀಲ್ಡ್ ಡೌನ್ ಅಪಾನ್ ದ ಫ್ಲೋರ್ ಆ್ಯಂಡ್ ಸ್ಯಾಂಕ್ ಇನ್ ಟು ಎ ಡೀಪ್ ಸ್ಲೀಪ್. ಆಮೇಲೆ ದುಃಖ ಹಂಗೆ ಬೀಳ್ತಾನೆ, ಹಂಗೆ ಮಲ್ಕೋತಾನೆ, ತುಂಬ ಡೀಪ್ ಸ್ಲೀಪ್ ಹೋಗ್ತಾನೆ. ಅಂದರೆ ವೈನ್ ಕುಡ್ದಂಥವ್ರು ಫುಲ್ ಡೀಪ್ ಸ್ಲೀಪ್ ಹೋಗ್ತಾರಲ್ಲ, ಹಂಗೆ ಡೀಪ್ ಸ್ಲೀಪ್ ಹೋಗ್ತಾನೆ. ಸೊ ಈ ರೀತಿ ಬಿದ್ದೋಗ್ತಾನೆ. ನೆಕ್ಸ್ಟ್, Ulysses watched his time while the monster lay insensible. ಕಾನ್ಷಿಯಸ್ನ ಕಳ್ಕೊಂಡು ಹಂಗೆ ಬಿದ್ದಿರೋರಿಗೆ ಕಾಯ್ತಾನೆ ಅವನ ಟೈಮ್ವರೆಗೆ. ಆ್ಯಂಡ್ ಹಾರ್ಟ್ನಿಂಗ್ ಅಪ್ ಇಸ್ ಮೆನ್. ಇನ್ನು ಉಳ್ಕೊಂಡಿದ್ದಂಥ 4 ಜನ ಇರ್ತಾರಲ್ಲ, 4+1 ಉಳಿದಿರೋದಿಲ್ಲ. ಸೊ ಎಲ್ಲರಿಗೂ ಒಂದು ಧೈರ್ಯ ತುಂಬ್ತಾನೆ. ಹಾರ್ಟ್ನಿಂಗ್ ಅಪ್ ಇಸ್ ಮೆನ್, ದೇ ಪ್ಲೇಸ್ಡ್ ದ ಶಾರ್ಪ್ ಎಂಡ್ ಆಫ್ ದ ಸ್ಟೇಕ್ ಇನ್ ದ ಫೈರ್ ಟಿಲ್ ಇಟ್ ವಾಸ್ ಹೀಟೆಡ್ ರೆಡ್ ಹಾಟ್. ಸೊ
ಸ್ವಲ್ಪ ರೆಡ್ ಹಾಟ್ ಆಗೋವರೆಗೆ ಚೆನ್ನಾಗಿ ಕಾಯಿಸ್ತಾರಂತೆ ಮತ್ತೆ. ಆ್ಯಂಡ್ ಸಮ್ ಗಾಡ್ ಗೇವ್ ದೇಮ್ ಎ ಕರೇಜ್ ಬಿಯಾಂಡ್ ದಟ್ which they were used to have, and the four men with difficulty bore the sharp end of the huge stake which they had heated red hot right into the eye of the drunken cannibal. ಕ್ಯಾನಿಬಲ್ ಅಂತಂದರೆ ಮನುಷ್ಯರನ್ನ ತಿನ್ನೋರನ್ನ ನಾವು ನರಭಕ್ಷಕ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಕ್ಯಾನಿಬಲ್ ಅಂತೇಳಿ ಕರೀತಾರೆ. ಹೀಗೆ ನರಭಕ್ಷಕ ಆಗಿದ್ದಂಥ ಸೈಕ್ಲೋಪ್ನ ಕಟ್ಟ ಮಲಗಿರ್ತಾನೆ ಆ ಕಣ್ಣಿನ ಮೇಲೆ ರೆಡ್ ಹಾಟಾಗಿ ಕಾಯಿಸಿರ್ತಾರಲ್ಲ, ಅದು ಚೂಪ್ ಮಾಡಿಬಿಟ್ಟು ಆ ದೊಡ್ಡ ಕಂಬದ ರೀತಿ ಇರೋಂಥದ್ದು ಅದು ತಂದು ಕರೆಕ್ಟಾಗಿ ಕಣ್ಣಿನ ಮೇಲೆ ಹಾಕ್ತಾರೆ. ಹೀಗೆ. ಸೊ ನೆಕ್ಸ್ಟ್, ಈ ವೇಕಿಂಗ್ ರೋಡ್ ವಿತ್ ದ ಪೇನ್ ಸೋ ಲೌಡ್ ದಟ್ ಆಲ್ ದ ಕ್ಯಾವರ್ನ್ ಬ್ರೋಕ್ ಇನ್ ಟು ಕ್ಲಾಪ್ಸ್ ಲೈಕ್ ಎ ಥಂಡರ್. ಆ ರೀತಿ ಚುಚ್ಚಿದ ತಕ್ಷಣ ಕಣ್ಣಿಗೆ ಜೋರಾಗಿ ಕಿರ್ಚ್ಕೊಂಡು ಎದೊಳ್ತಾನೆ. ಆ ಸೌಂಡ್ ಹೆಂಗೆ ಬರುತ್ತೆ ಅಂದರೆ ಒಂದು ಗುಡುಗು ಸಿಡಲು ಬಂದಂಗೆ ಬರುತ್ತೆ. ಆ ಕ್ಯಾವರ್ನ್ ಅಂತ ಹೇಳ್ತಾರೆ, ಆ ಕೇವ್ ಇದು ಒಂಥರ ಶೇಕ್ ಆದಂಗೆ ಆಗುತ್ತೆ, ಅಂದರೆ ಥಂಡರ್ ಆದಂಗೆ ಆಗುತ್ತೆ, ಥಂಡರ್ ಥರ ಸೌಂಡ್ ಬರ್ತದೆ. ದೇ ಫ್ಲೆಡ್ ಆ್ಯಂಡ್ ಡಿಸ್ಪರ್ಸ್ಡ್ ಇನ್ ಟು ಕಾರ್ನರ್ಸ್. ಆ ಕೇಳೋದು ಆ ಸೌಂಡ್ಗೆ ಇವರೆಲ್ಲರೂ ಕೂಡ ಆ ಕಡೆ ಈ ಕಡೆ ಛಿದ್ರವಾಗಿ ಮೂಲೆಗೆ ಹೋಗ್ಬಿಡ್ತಾರಂತೆ, ಕಾರ್ನರ್ಸ್. ಹೀ ಪ್ಲಕ್ಡ್ ದ ಬರ್ನಿಂಗ್ ಸ್ಟೇಕ್ ಫ್ರಮ್ ಹಿಸ್ ಐ. ನೋಡಿ, ಅವ್ರು ಚುಚ್ಚಿದಂಥದ್ದು ಹಂಗೆ ಕಣ್ಣಲ್ಲೇ ಉಳಿದಿರ್ತದೆ, ಅವನ್ನ ತಗೊಂಡು ಹಿಂಗೆ ತೆಗಿತಾನೆ. ಯಪ್ಪ, ಇವ್ರು 4 ಜನ ಸೇರಿ ಎತ್ಕೊಂಡೋಗಿ ಹಾಕಿರೋಂಥದ್ದು ನಾವು ತೆಗೆದು ಹಿಂಗೆ ಮಾಡ್ತಾನಂತೆ. ನೆಕ್ಸ್ಟ್, ಆ್ಯಂಡ್ ಹರ್ಲ್ ದ ವುಡ್ ಮ್ಯಾಡ್ಲಿ ಅಬೌಟ್ ದ ಕೇವ್. ಹುಚ್ಚಿನ ಥರ ತೆಗೆದು ಅದನ್ನು ಸುಮ್ಮನೆ ಒಗಿತಾನೆ ಆ ಕಡೆ. ದೆನ್ ಹಿ ಕ್ರೈಡ್ ಔಟ್ ವಿತ್ ಎ ಮೈಟಿ ವಾಯ್ಸ್ ಫಾರ್ ಹಿಸ್ ಬ್ರದರ್ನ್. ಈಗ ಜೋರಾಗಿ ಕಿರ್ಚಿ ಹೇಳ್ತಾನೆ ಅವನ ಬ್ರದರ್ನ್ ಅಂತಂದರೆ ಅವನ ಅಣ್ಣ ತಮ್ಮಂದಿರು, ಅಂದರೆ ಅಕ್ಕಪಕ್ಕದವ್ರು ಯಾರು ಇರ್ತಾರಲ್ಲ, ಅದರ್ ಫೆಲೋ ಸೈಕ್ಲೋಪ್ಸ್. ಹೀಗೆ ಇನ್ನು ಬೇರೆ ಬೇರೆ ಇದು ಗುಹೆ ಒಳಗಡೆ ಔಟ್ಸೈಡಲ್ಲಿ ಇರುತ್ತೆ, ಅವ್ರ ಕಡೆ ಕಿರ್ಚ್ತಾನಂತೆ ಮೈಟಿ ವಾಯ್ಸ್ನಲ್ಲಿ ಜೋರಾಗಿ. ದ ಸೈಕ್ಲೋಪ್ಸ್ ದ್ಯಾಟ್ ಡ್ವೆಲ್ಟ್ ಹಾರ್ಡ್ ಬೈ ಇನ್ ದ ಕ್ಯಾವರ್ನ್ ಅಪಾನ್ ಹಿಲ್ಸ್. ಹೀಗಾಗಿ ಕೆಲವೊಬ್ಬರು ಇರ್ತಾರೆ ಸೈಕ್ಲೋಪ್ಸ್ಗಳು, ಅವ್ರ ಕಡೆ ಕಿರ್ಚಿ ಹೇಳಿರ್ತಾನೆ. ದೇ ಹಿಯರಿಂಗ್ ದ ಟೆರಿಬಲ್ ಶೌಟ್ ಕೇಮ್ ಫ್ಲಾಕಿಂಗ್ ಫ್ರಮ್ ಆಲ್ ಪಾರ್ಟ್ಸ್ ಟು ಎನ್ಕ್ವೈರ್ ವಾಟ್ ಏಲ್ಡ್ ಪಾಲಿಫೆಮಸ್. ಹೀಗಾಗಿ ಅಕ್ಕಪಕ್ಕದಲ್ಲ ಬರ್ತಾರಂತೆ, ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಬರ್ತಾರೆ. ನೆಕ್ಸ್ಟ್, ಆ್ಯಂಡ್ ವಾಟ್ ಕಾಸ್ ಈ ಹ್ಯಾಡ್ ಫಾರ್ ಮೇಕಿಂಗ್ ಸಚ್ ಎ ಹಾರಿಡ್ ಕ್ಲಾಮರ್ಸ್ ಇನ್ ದ ನೈಟ್ ಟೈಮ್ ಟು ಬ್ರೇಕ್ ದೇರ್ ಸ್ಲೀಪ್. ನೈಟ್ ಟೈಮಲ್ಲಿ ರೀತಿ ಸೌಂಡ್ ಮಾಡ್ತಿದ್ದಾನೆ, ಇದನ್ನು ಡಿಸ್ಟರ್ಬ್ ಮಾಡ್ತಿದ್ದಾನಲ್ಲ, ಯಾಕೆ ಅಂತ ತಿಳ್ಕೊಬೇಕು ಅಂತೇಳಿ ಕೇಳ್ತಾರೆ. ಅವರು ಬರ್ತಾರೆ. ಹಿ ಮೇಡ್ ಆನ್ಸರ್ ಫ್ರಮ್ ವಿದಿನ್. ಅವ್ರು ಕೇಳಿದ ತಕ್ಷಣ ಏನಾಯಿತು ಅಂತ ಕೇಳ್ತಾರೆ ಹೊರಗಡೆಯಿಂದ. ಅವನು ಒಳಗಡೆಯಿಂದ ಆನ್ಸರ್ ಕೊಡ್ತಾನೆ ವಿದಿನ್ ದಟ್ ನೋ ಮ್ಯಾನ್ ಹ್ಯಾಡ್ ಹರ್ಟ್ ಹಿಮ್, ನೋ ಮ್ಯಾನ್ ಹ್ಯಾಡ್ ಕಿಲ್ಡ್ ಹಿಮ್, ನೋ ಮ್ಯಾನ್ ಹಸ್ ವಿತ್ ಹಿಮ್ ಇನ್ ದ ಕೇವ್. ಇವಾಗ ಹೇಳ್ತಾನಂತೆ. ಸೊ ಈಗ ಅವನು ಹೇಳ್ತಾನೆ, ನನ್ನ ಜೊತೆ ಯಾರೂ ಇರಲಿಲ್ಲ, ನನ್ನನ್ನು ಸಾಯಿಸ್ಲಿಕ್ಕೆ ಯಾರೂ ಪ್ರಯತ್ನ ಪಡಲಿಲ್ಲ, ನನ್ನ ಜೊತೆ ಯಾರೂ ಇಲ್ಲ ಕೇವ್ ಒಳಗಡೆ, ಈ ರೀತಿ ಹೇಳ್ತಾನಂತೆ. ಏನಪ್ಪ ವಿಚಿತ್ರವಾಗಿದೆ ಆನ್ಸರ್ ಅಂತೇಳಿ. ಸೊ ಅವ್ರು ಅನ್ಕೊತಾರೆ, ಈಗ ಯಾರೂ ಇಲ್ಲ ಒಳಗಡೆ, ಯಾರೂ ಹರ್ಟ್ ಮಾಡಿಲ್ಲ, ಆದರೂ ಕೂಡ ಹಿಂಗೆ ಚೀರಾಡ್ತಾ ಇದ್ದಾನೆ, ಕಿರ್ಚಾಡ್ತಾ ಇದ್ದಾನೆ ಅಂದರೆ ಬಹುಶಃ ಆ ದೇವರೇ ನಿಮಗೆ ಏನೋ ತಪ್ಪು ಮಾಡಿದೆ ಅಂತ ಪನಿಷ್ಮೆಂಟ್ ಕೊಟ್ಟಿರಬೇಕು. ದೇವರು ಪನಿಷ್ಮೆಂಟ್ ಕೊಡೋಣಾಗ ನಾವು ಹೋಗಿ ಅವನ್ನ ಸೇವ್ ಮಾಡೋಕ್ಕಾಗುತ್ತಾ? ಇಲ್ಲ. ಆ ದೇವರ ವಿರುದ್ಧ ನಾವು ನಿಂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ವಾಪಸ್ ಹೋಗ್ಬಿಡ್ತಾರಂತೆ. ಸೊ ಲೈಕ್ ದಿಸ್ ಅವನು ಆ ರೀತಿ ಆನ್ಸರ್ ಕೊಡ್ತಾನೆ. ದೇ ರಿಪ್ಲೈಡ್, ಅವ್ರು ಔಟ್ಸೈಡಿಂದ ರಿಪ್ಲೈ ಕೊಡ್ತಾರಂತೆ. ಇಫ್ ನೋ ಮ್ಯಾನ್ ಹ್ಯಾಸ್ ಹರ್ಟ್ ದಿ ಆ್ಯಂಡ್ ನೋ ಮ್ಯಾನ್ ಈಸ್ ವಿತ್ ದಿ ದೆನ್ ದೌ ಆರ್. ಇಲ್ಲ, ಆರ್ಟ್ ಅಂದರೆ ದೌ ಆರ್, ಯು ಆರ್ ಅಂತ ಅನ್ಕೋಬೇಕು. ಯು ಆರ್ ಅಲೋನ್ ಆ್ಯಂಡ್ ದ ಈವಿಲ್ ವಿಚ್ ಅಫೆಕ್ಟ್ಸ್ ದಿ ಈಸ್ ಫ್ರಮ್ ದ ಹ್ಯಾಂಡ್ ಆಫ್ ದ ಹೆವನ್. ಬಹುಶಃ ದೇವರೇ ಕಳಿಸಿರುವಂಥ ಈವಿಲ್ ಆಗಿರ್ಬೋದು. ವಿಚ್ ನನ್ ಕ್ಯಾನ್ ರೆಸಿಸ್ಟ್ ಆರ್ ಹೆಲ್ಪ್. ನಾವ್ಯಾರು ಕೂಡ ಅದನ್ನು ರೆಸಿಸ್ಟ್ ಮಾಡೋಕ್ಕಾಗಲ್ಲ, ನಾವ್ಯಾರು ಕೂಡ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ದೆ ಲೆಫ್ಟ್ ಇನ್. ಅವರು ನನಗೆ ಬಿಟ್ಟು ಹೊರಟೋಗ್ತಾರೆ ಈ ರೀತಿ. ಆ್ಯಂಡ್ ವೆಂಟ್ ದೇರ್ ವೇ. ಅವ್ರ ದಾರಿಯಿಂದ ಅವ್ರು ಹೊರಟೋಗ್ತಾರೆ. ಥಿಂಕಿಂಗ್ ದಟ್ ಸಮ್ ಡಿಸೀಸ್ ಟ್ರಬಲ್ ಹಿಮ್. ಅವ್ನಿಗೆ ಯಾವುದೋ ದೊಡ್ಡ ಕಾಯಿಲೆ ಬಂದು ಟ್ರಬಲ್ ಆಗಿರಬೇಕು ಅಂತ. ಹೀ ಬ್ಲೈಂಡ್ ಆ್ಯಂಡ್ ರೆಡಿ ಟು ಸ್ಪ್ಲಿಟ್ ವಿತ್ ದ ಆ್ಯಂಗ್ವಿಷ್ ಆಫ್ ದ ಪೇಯ್ನ್. ಈಗ ಆಲ್ರೆಡಿ ಬ್ಲೈಂಡ್ ಆಗಿದ್ದಾನೆ, ತುಂಬ ಪೇಯ್ನ್ ಇದೆ ಅವನಲ್ಲಿ. ಆ್ಯಂಗ್ವಿಷ್ ಅಂದರೆ ಪೇಯ್ನ್ ಮತ್ತು ಸಿಟ್ಟು, ಆ ನೋವಿನ ಸಿಟ್ಟಿನಲ್ಲಿದ್ದಾನೆ. ವೆಂಟ್ ಗ್ರೋನಿಂಗ್ ಅಪ್ ಆ್ಯಂಡ್ ಡೌನ್ ಇನ್ ದ ಡಾರ್ಕ್. ಆ ಕತ್ತಲೆ ಒಳಗಡೆ ಅಲ್ಲಿ ಇಲ್ಲಿ ಓಡಾಡ್ತಾನಂತೆ. ಆ್ಯಂಡ್ ಫೈಂಡ್ ದ ಡೋರ್ ವೇ. ಆ ಡೋರ್ ವೇನ ಹುಡುಕೊಂತ ಹೋಗ್ತಾನೆ. ಡೋರ್ ವೇ ವಿಚ್ ವೆನ್ ಈ ಫೌಂಡ್ ಈ ರಿಮೂವ್ಡ್ ದ ಸ್ಟೋನ್. ಕೊನೆಯದಾಗ ಅದ್ರ ಹತ್ರ ಬಂದು ಆ ಸ್ಟೋನ್ನ ರಿಮೂವ್ ಮಾಡ್ತಾನೆ. ಆ್ಯಂಡ್ ಸ್ಯಾಟ್ ಇನ್ ದ ಥ್ರೆಶೋಲ್ಡ್. ಆ ಥ್ರೆಶೋಲ್ಡಲ್ಲಿ ಆ ಡೋರ್ ವೇನಲ್ಲಿ ಬಂದು ಕೂತ್ಕೋತಾನೆ. ಫೀಲಿಂಗ್ ಇಫ್ ಈ ಕುಡ್ ಲೇ ಹೋಲ್ಡ್ ಆನ್ ಎನಿ ಮ್ಯಾನ್ ಗೋಯಿಂಗ್ ಔಟ್ ವಿತ್ ದ ಶೀಪ್ ವಿಚ್ ದ ಡೇ ನೌ ಬ್ರೇಕಿಂಗ್. ಈಗ ಮತ್ತೆ ಆಲ್ಮೋಸ್ಟ್ ಡೇ ಬ್ರೇಕ್ ಆಗ್ತಂದರೆ ಮಾರ್ನಿಂಗ್ ಆಗ್ತೈತೆ. ಇವನು ಹೊರಗಡೆ ಬಂದು ಕೂತ್ಕೊಳ್ಳೋದು, ಶಿಪ್ ಹೊರಗಡೆ ಬರ್ತಾರೆ. ಇವನು ಚೆಕ್ ಮಾಡಿ ಬಿಡೋದು
ಯಾರು ಹೊರಗಡೆ ಹೋಗ್ತಾ ಇದ್ದಾರಾ, ಚಿಕ್ಕ ಹಿಡ್ಕೊಬೋದು ಅಂತ ಹಿಂಗೆ ಅಂತ. ಹಾಗೆ ವರ್ ಬಿಗಿನಿಂಗ್ ಟು ಇಶ್ಯೂ ಫೋರ್ ಟು ದೇರ್ ಅಕಸ್ಟಮರ್ಡ್ ಪಾಸ್ಚರ್ಸ್. ಈಗ ಕುರಿಗಳೆಲ್ಲ ಅವುಗಳ ಅಭ್ಯಾಸ ಇದ್ದಂಥ, ಅಕಸ್ಟಮರ್ಡ್ ಅಂತಂದರೆ ಅವುಗಳಿಗೆ ಪ್ರಾಕ್ಟೀಸ್ ಆಗಿದ್ದಂಥ ಆ ಪಾಸ್ಚರ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾಯಿದೆ. ಬಟ್ ಯುಲಿಸಸ್ ಮೇಡ್ ನಾಟ್ಸ್ ಆಫ್ ದ ಆಸಿಯರ್ ಟ್ವಿಕ್ಸ್. ಆಸಿಯರ್ ಟ್ವಿಕ್ಸ್ ಅಂದರೆ ನೀವು ಹೊಂಬುಗಳು ಅಂತ ನೋಡ್ತೀರಾ, ಒಂದು ಹಗ್ಗದ ರೀತಿ ಹಬ್ಕೊಂಡು ಹೋಗಿರ್ತಲ್ಲ, ಆ ಥರದ ಅವನ್ನ ತೊಗೊಂಡು ಏನು ಮಾಡ್ತಾನೆ, ಈ ರೀತಿ ಈ ಚಿತ್ರದಲ್ಲಿ ಇಲ್ಲೂ ಕೂಡ ತೋರಿಸಿಲ್ಲ. ಓಕೆ, ಏನಿದೆ ಹಿಂಗೆ ಹ್ಯಾಂಗ್ ಆಗ್ತಾರೆ, ಕೆಳಗಡೆಯಿಂದ ನೇತಾಕೊಂಡಿರ್ತಾರೆ. ಯುಲಿಸಸ್ ಅವುಗಳಿಗೆ ಹೊಂಬಿನಿಂದ ಸ್ವಲ್ಪ ಕಟ್ತಾನಂತೆ. ಆಸಿಯರ್ ಟ್ವಿಕ್ಸ್ ಅಪಾನ್ ವಿಚ್ ದ ಸೈಕ್ಲೋಪ್ ಕಾಮನ್ಲಿ ಸ್ಲೆಪ್ಟ್. ಆ ಒಂಬುಗಳ ಮೇಲೆ ಹಾಸಿಗೆ ರೀತಿ ಮಾಡ್ಕೊಂಡಿರ್ತಾನೆ. ಆ ಒಂಬುಗಳ ತಗೊಂಡು, ಹಗ್ಗದ ರೀತಿ ಇರೋಂಥ ಒಂಬುಗಳು ತಗೊಂಡು ಇವ್ನು ಕಟ್ತಾನಂತೆ. ಯುಲಿಸಸ್ ಮೇಡ್ ನಾಟ್ಸ್, ಗಂಟುಗಳ ರೀತಿ ಮಾಡ್ತಾನೆ. ಆಫ್ ದ ಆಸಿಯರ್ ಟ್ವಿಕ್ಸ್ upon which Cyclope commonly slept, with which he tied the fattest and fleeciest of the rams together. ಫ್ಯಾಟೆಸ್ಟ್ ಆಗಿ ಸ್ಟ್ರಾಂಗ್ ಆಗಿದ್ದಂಥ ರ್ಯಾಮ್ ಅಂತಂದರೆ ಒಂದು ಟಗರುಗಳು ಅಂತ ಅನ್ಕೋಬೇಕು ನಾವು. ಓಕೆ, ಅವುಗಳನ್ನ ಟುಗೆದರ್ ಒಟ್ಟಿಗೆ ಕಟ್ತಾನೆ. 3 in a rank, ಮೂರು ಈ ರೀತಿ ರ್ಯಾಂಕ್ಗಳ ಕಟ್ತಾನೆ. ಸೊ ಒಂಟ್ರೆ 3 ಕೂಡ ಜೊತೆಲಿ ಹೊಟ್ಟಬೇಕು, ಆ ರೀತಿ 3 in a rank. And under the middle ram he tied a man. ಸೊ ಇಲ್ಲೊಂದು ಇರುತ್ತೆ. ಇವನು ಮಧ್ಯದಲ್ಲಿ ಒಬ್ಬನ್ನ ಕಟ್ತಾನೆ. ಓಕೆ, ಸೊ ಒಂದೊಂದೇ ಬರ್ತಾಯಿದ್ರೆ ಈಸಿಯಾಗಿ ಹಿಂಗೆ ನೋಡ್ಬಿಡ್ಬೋದು. ಅದಕ್ಕೆ 3 ಕಟ್ಟಿರ್ತಾನೆ, ಮಧ್ಯದಲ್ಲಿ ಈ ರೀತಿ ನಿಲ್ಲಿಸಿರ್ತಾನೆ. ಆ ಮಧ್ಯದಲ್ಲಿ ಈ ರೀತಿ ಹ್ಯಾಂಗ್ ಆನ್ ಆಗೋ ಥರ ಮಾಡಿರ್ತಾನೆ. ಆ್ಯಂಡ್ ಹಿಮ್ಸೆಲ್ಫ್ ಲಾಸ್ಟ್, ಕೊನೆಯದಾಗ ಅವನೇ ರ್ಯಾಪಿಂಗ್ ಹಿಮ್ಸೆಲ್ಫ್ ಫಾಸ್ಟ್ ವಿತ್ ಬೋತ್ ಹಿಸ್ ಹ್ಯಾಂಡ್ಸ್ ಇನ್ ದ ರಿಚ್ ಊಲ್ ಆಫ್ ಒನ್ ದ ಫೇರೆಸ್ಟ್ ಆಫ್ ದ ಫ್ಲಾಕ್. ಅದರಲ್ಲಿ ತುಂಬ ಚೆನ್ನಾಗಿರೋದು, ತುಂಬ ಸ್ಟ್ರಾಂಗ್ ಆಗಿದ್ದಂಥ ರ್ಯಾಮ್ ಏನಿತ್ತು, ಆ ಕುರಿ ಟಗರು ಏನಿತ್ತು, ಅದ್ರ ಕೆಳಗಡೆ ಇವನೇ ನೇತಾಕೋತಾನಂತೆ. ಲಾಸ್ಟಲ್ಲಿ ನೇತಾಕೊಂಡಿರ್ತಾನೆ. ಆ್ಯಂಡ್ ನೌ ದ ಶೀಪ್ ಬಿಗ್ಯಾನ್ ಟು ಇಶ್ಯೂ ಫೋರ್ತ್. ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ವೆರಿ ಫಾಸ್ಟಾಗಿ ಹೋಗ್ತವೆ. ಆ್ಯಸ್ ದೇ ಪಾಸ್ಡ್ ಹಿ ಫೆಲ್ಟ್ ದ ಬ್ಯಾಕ್ಸ್ ಆಫ್ ದೋಸ್ ಫ್ಲೀಸಿ ಊಲ್ಸ್, ನೆವರ್ ಡ್ರೀಮಿಂಗ್ ದ್ಯಾಟ್ ದೇ ಕ್ಯಾರಿಡ್ ಹಿಸ್ ಎನಿಮೀಸ್ ಅಂಡರ್ ದ್ಯಾಮ್. ಈಗ ಅವನು ಇವು ಎಲ್ಲ ಹೊರಗಡೆ ಹೋಗೋಂಥ ಟೈಮ್ನಲ್ಲಿ ಮೇಲ್ಗಡೆ ಬೆನ್ನಿನ ಮೇಲೆ ಮುಟ್ಟಿ ನೋಡ್ತಾ ಇರ್ತಾನೆ. ಆದರೆ ಅವನು ಗೊತ್ತಿರೋದಿಲ್ಲ ಅವುಗಳ ಕೆಳಗಡೆನೆ ಇವನ ಎನಿಮಿಗಳು ಇದ್ದಾರೆ ಅಂತೇಳಿ. ಓಕೆ, ನೆಕ್ಸ್ಟು, ಸೊ ದೇ ಪಾಸ್ಡ್ ಆನ್ ಟಿಲ್ ದ ಲಾಸ್ಟ್ ರ್ಯಾಮ್ ಕೇಮ್ ಲೋಡೆಡ್ ವಿತ್ ಇಸ್ ಊಲ್. ರಿಚ್ಚಾಗಿ ಆ ಊಲ್ ಇರ್ತದಲ್ಲ ಕುರಿದು, ವೈಟ್ಗೆ ರಿಚ್ಚಾಗಿ ಬೆಳೆದಿರ್ತದೆ. ಲಾಸ್ಟ್ ಒನ್ ಬರ್ತಾ ಇದೆ. ಆ ಲಾಸ್ಟ್ ಒನ್ನಲ್ಲಿ ಯಾರು ಹ್ಯಾಂಗ್ ಮಾಡಿರ್ತಾರೆ, ನೇತಾಕೊಂಡಿರ್ತಾರೆ, ಯುಲಿಸಸ್ ನೇತಾಕೊಂಡಿರ್ತಾನೆ. ಏನಾಗುತ್ತೆ ನೋಡಿ, ಲೋಡೆಡ್ ವಿತ್ ಇಸ್ ಊಲ್ ಆ್ಯಂಡ್ ಯುಲಿಸಸ್ ಟುಗೆದರ್ ಹಿ ಸ್ಟಾಪ್ಡ್ ದಟ್ ರ್ಯಾಮ್. ಆ ಕೊನೆಯದಾಗಿ ಬರ್ತಿದ್ರೆ ನನ್ನ ಸ್ಟಾಪ್ ಮಾಡಿ ನಿಲ್ಲಿಸ್ಕೊತಾನಂತೆ. ಆ್ಯಂಡ್ ಫೆಲ್ಟ್ ಹಿಮ್, ನೋಡಿ ಮುಟ್ಟಿ ನೋಡ್ತಾ ಇರ್ತಾನೆ. ಆ್ಯಂಡ್ ಹ್ಯಾಡ್ ಇಸ್ ಹ್ಯಾಂಡ್ ಒನ್ಸ್ ಇನ್ ದ ಏರ್ ಆಫ್ ದ ಯುಲಿಸಸ್. ಅವನ ಕೈ ಆಲ್ಮೋಸ್ಟ್ ಯುಲಿಸಸ್ನ ತಲೆ ಕೂದಲತನೂ ಕೂಡ ಮುಟ್ಟಿರ್ತದಂತೆ. ಯೆಟ್ ನೀವ್ ಇಟ್ ನಾಟ್, ಆದರೂ ಕೂಡ ಅವನಿಗೆ ಗೊತ್ತಾಗೋದಿಲ್ಲ. ಬಚಾವ್. ಓಕೆ, ಯೋಚನೆ ಮಾಡಿ, ಆ ರೀತಿ ಅವನ ಕೈ ಹತ್ರ ಬಂದಾಗ ಒಂದು ಫಿಲಮ್ ರೀತಿ ಆದರೆ ಒಳ್ಳೆ ಸೌಂಡ್, ಬ್ಯಾಕ್ಗ್ರೌಂಡ್ ಸೌಂಡ್ ಕೊಡ್ತಾರೆ, ಡಕ್ಟರ್ ಅನ್ನೋ ರೀತಿ. ಹಾಗೆ ಆ ಥರ ಮೂಮೆಂಟ್ ಆಗಿಬಿಟ್ಟಿರ್ತದೆ. ವೆನ್ ಯುಲಿಸಸ್ ಫೌಂಡ್ ಹಿಮ್ಸೆಲ್ಫ್ ಫ್ರೀ, ಇವಾಗ ಅವನು ಯುಲಿಸಸ್ ಕೂಡ ಹೊರಗಡೆ ಬರ್ತಾನೆ, ಫ್ರೀ ಆಗ್ತಾರೆ ಅವರೆಲ್ಲ. ಹಿ ಲೆಟ್ ಗೋ ಇಸ್ ಹೋಲ್ಡ್ ಆ್ಯಂಡ್ ಅಸಿಸ್ಟೆಡ್ ಟು ಡಿಸ್ಎಂಗೇಜಿಂಗ್ ಇಸ್ ಫ್ರೆಂಡ್ಸ್. ಆ ಫ್ರೆಂಡ್ಸ್ಗಳನ್ನೆಲ್ಲ ಏನು ಕಟ್ಟಿದ್ನೋ ಇದನ್ನು ರಿಮೂವ್ ಮಾಡ್ತಾನೆ. ದ ರ್ಯಾಮ್ಸ್ ವಿಚ್ ಹ್ಯಾಡ್ ಬಿಫ್ರೆಂಡೆಡ್ ದೆಮ್ ದೇ ಕ್ಯಾರಿಡ್ ಆಫ್ ವಿತ್ ದೆಮ್ ಟು ದ ಶಿಪ್ಸ್. ಈಗ ಆ ಕುರಿಗಳನ್ನು ಕೂಡ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅವರ ಶಿಪ್ಗಳ ಹತ್ರ. ಯಾಕಂದರೆ ಅವು ಕುರಿಗಳು ಕೂಡ ಆಲ್ಮೋಸ್ಟ್ ಫ್ರೆಂಡ್ ರೀತಿ ಆಗಿಬಿಟ್ಟಿರ್ತಾವಂತೆ ಇವ್ರಿಗೆ. ವೇರ್ ದೇರ್ ಕಂಪ್ಯಾನಿಯನ್ಸ್ ವಿತ್ ಟಿಯರ್ಸ್ ಇನ್ ದೇರ್ ಐಸ್ ರಿಸೀವ್ಡ್ ದೆಮ್. ಹೀಗಾಗಿ ಯುಲಿಸಸ್ನ ಫ್ರೆಂಡ್ಸ್ಗಳೆಲ್ಲ ಕಾಯ್ತಾ ಇರ್ತಾರೆ. ಅವರೆಲ್ಲ ಹೋಗ್ಬಿಡು ಸತ್ತೋಗ್ಬಿಟ್ರು ಇವರು ಅಂತಲ್ಲಿ ಅಂದ್ಕೊಂಡಿರ್ತಾರೆ. ಯಾವಾಗ ಇವ್ರು ವಾಪಸ್ ಬರ್ತಾರೋ ಕಣ್ಣೀರಿನಿಂದ ಅವ್ರನ್ನ ಸ್ವೀಕಾರ ಮಾಡ್ತಾರೆ, ಅಂದರೆ ಕರ್ಕೊತಾರೆ. ರಿಸೀವ್ಡ್ ದೆಮ್ ಆ್ಯಸ್ ಮೆನ್ ಎಸ್ಕೇಪ್ಡ್ ಫ್ರಮ್ ಡೆತ್. ಸಾವಿನಿಂದ ತಪ್ಪಿಸ್ಕೊಬಂದವರು ಆ ರೀತಿ. ದೇ ಪ್ಲೈಡ್ ದೇರ್ ಓರ್ಸ್ ಆ್ಯಂಡ್ ಸೆಟ್ ದೇರ್ ಸೇಲ್ಸ್. ಈಗ ಅವರು ಸೇಲ್ಸ್ ಅಂತಂದರೆ ಶಿಪ್ಗಳನ್ನ ಸೆಟ್ ಮಾಡಿ ರೆಡಿ ಮಾಡ್ತಾರೆ. ಆ್ಯಂಡ್ ವೆನ್ ಪ್ಲೈಡ್ ದೇರ್ ಓರ್ಸ್ ಅಂತಂದರೆ ಆ ಓರ್ಗಳು ಹುಟ್ಟು ಹಾಕೋದಿರ್ತಲ್ಲ, ಅದನ್ನ ಆಗ್ತಾ ಮುಂದೆ ಹೋಗ್ತಾರೆ. ಸೊ ಆಗಿನ ಕಾಲದಲ್ಲಿ ಶಿಪ್ಗಳಿಗೆ ದೊಡ್ಡ ಹುಟ್ಟುಗಳ ರೀತಿ ಇರ್ತದೆ, ಅದನ್ನೆಲ್ಲ ಹಾಕ್ಕೊತ ಹೋಗ್ತಾರೆ. ಒಂದು 5-6 ಜನ ನಿಂತ್ಕೊಂಡು ಒಂದ್ಸರಿ ತಿರುಗಿಸ್ತಾರೆ. ಒಂದು ಬೋಟ್ನ ನುಗ್ಸೋ ರೀತಿ ಅಲ್ಲ, ಅದು ತುಂಬ ದೊಡ್ಡದಾಗಿರ್ತದೆ ಹಾಗೆ. ಸೊ ನೆಕ್ಸ್ಟು, ಆ್ಯಂಡ್ ವೆನ್ ದೇ ವರ್ ಗಾಟ್ ಆ್ಯಸ್ ಫಾರ್ ಆಫ್ ಫ್ರಮ್ ಶೋರ್. ಈಗ ಆ ದಡ ಇರುತ್ತಲ್ಲ, ಆ ದಡದಿಂದ ತುಂಬ ದೂರಕ್ಕೆ ಹೋದಾದ್ಮೇಲೆ ನೋಡಿ ಈ ರೀತಿ ಅದು ದಡದಿಂದ ಸ್ವಲ್ಪ ದೂರ ಹೋಗ್ತಾರೆ. ಅವನಲ್ಲಿ ಬಂದು ನಿಂತಿರ್ತಾನೆ. ನೆಕ್ಸ್ಟ್, ಶೋರ್ ಆ್ಯಸ್ ಎ ವಾಯ್ಸ್ ಕುಡ್ ರೀಚ್. ವಾಯ್ಸ್ ರೀಚ್ ಆಗೋರ ಮಟ್ಟಕ್ಕಾದಾದ್ಮೇಲೆ ಇವಾಗ ಹೇಳ್ತಾನೆ,
ಯುಲಿಸಸ್ ಕ್ರೈಡ್ ಔಟ್ ದ ಸೈಕ್ಲೋಪ್ನ ಹೇ ಸೈಕ್ಲೋಪ್ ಅಂತೇಳಿ ಕೂಗ್ತಾನೆ ಜೋರಾಗಿ. ಸೈಕ್ಲೋಪ್, thou should not have so much abused thy monstrous strength. ನಿನ್ನ ಈ ರಾಕ್ಷಸನ ಥರ ಇರುವಂಥ ಸ್ಟ್ರೆಂತ್ ಇದೆಯಲ್ಲ, ಅದನ್ನು ಈ ರೀತಿ ಕೆಟ್ಟದಾಗಿ ನೀನು ಯೂಸ್ ಮಾಡ್ಕೋಬಾರ್ದು. ಸ್ಟ್ರೆಂತ್ ಹ್ಯಾಸ್ ಟು ಈಟ್ ದೈ ಗೆಸ್ಟ್. ಈಗ ನೀನು ಈ ರೀತಿ ನಿನ್ನ ಗೆಸ್ಟ್ಗಳನ್ನ ಈ ರೀತಿ ತಿನ್ನೋಕ್ಕೆ ಯೂಸ್ ಮಾಡ್ಕೋಬಾರ್ದು, ನಿನ್ನ ಈ ಪ್ರಾಣಿ ಥರ ಇರುವಂಥ ಶಕ್ತಿನ. ದ ಸೈಕ್ಲೋಪ್ ಹರ್ಡ್ ಆ್ಯಂಡ್ ಕೇಮ್ ಫೋರ್ತ್ ಎನ್ರೇಜ್ಡ್. ತುಂಬ ಸಿಟ್ಟಿನಿಂದ ಹೊರಗಡೆ ಬರ್ತಾನಂತೆ. ಆ್ಯಂಡ್ ಇನ್ ಯಾವ ಕಡೆ ವಾಯ್ಸ್ ಕೇಳ್ತಾ ಆ ಡೈರೆಕ್ಷನ್ ನೋಡ್ಕೊಂಡು ಬರ್ತಾನೆ. ಆ್ಯಂಡ್ ಈಸ್ anger he plucked a fragment of rock. ದೊಡ್ಡ ಬಂಡೆ ಥರ ಇರ್ತದೆ, ಅದನ್ನು ಕಿತ್ಕೊತಾನೆ. ಹಾಗೆ ಅರ್ಧ ಬಂಡೆ ಸ್ವಲ್ಪ ಭೂಮಿ ಒಳಗಡೆ ಸೇರಿರ್ತದೆ, ಇನ್ನು ಅರ್ಧ ಬಂಡೆ ಹೆಂಗಿರ್ತದೆ ಹೊರಗಡೆ, ಸೊ ಅದನ್ನು ಭೂಮಿಯಿಂದ ಕಿತ್ಕೊತಾನಂತೆ. ಪ್ಲಕ್ಕಡ್ ಅಂದರೆ ಕೀಳುವಂಥದ್ದು ಅಂತೇಳಿ. ಸೊ ಪ್ಲಕ್ಕಡ್ ಎ ಫ್ರಾಗ್ಮೆಂಟ್ ಆಫ್ ರಾಕ್ ಆ್ಯಂಡ್ ಥ್ರೀವ್ ಇಟ್ ವಿತ್ ಅ ಬ್ಲೈಂಡ್ ಫ್ಯೂರಿ ಅಟ್ ದ ಶಿಪ್ಸ್. ಯಾವ ಕಡೆಯಿಂದ ಸೌಂಡ್ ಬರ್ತೋ ಆ ಕಡೆ ಬ್ಲೈಂಡ್ ಫ್ಯೂರಿ ಅಂದರೆ ಆ ಕೋಪ ತುಂಬಿದ ಕುರುಡು ತಂದಲ್ಲಿ ತೆಗೆದು ಎಸಿತಾನದನ್ನ. It narrowly escaped lightning upon the bark in which Ulysses sat. ಸೊ ಈ ರೀತಿ ತೆಗೆದು ಎಸಿತಾನೆ. ಆವಾಗ ಆ ಬಂಡೆ ಬಂದು ಯುಲಿಸಸ್ ಕೂತಿದ್ನಲ್ಲ ಆ ಶಿಪ್ನ ಪಕ್ಕ ಬಂದು ಬೀಳುತ್ತಂತೆ. ಸ್ವಲ್ಪ ನ್ಯಾರೋ ಸ್ವಲ್ಪದಲ್ಲಿ ಎಸ್ಕೇಪ್ ಆಗ್ತಾರೆ. ಇಲ್ಲಾಂದ್ರೆ ಅಂಥ ದೊಡ್ಡ ಬಂಡೆ ಬಂದು ಶಿಪ್ ಹೊಡಿತಂದರೆ ಆ ಶಿಪ್ಪೇ ಡ್ಯಾಮೇಜ್ ಆಗಿಬಿಡ್ತದೆ. ಸೊ ನೆಕ್ಸ್ಟು, ಬಟ್ ವಿತ್ ದ ಫಾಲ್ ಆಫ್ ಇಟ್ ರೈಸ್ಡ್ ಸೋ ಫಿಯರ್ಸ್ ಆ್ಯಂಡ್ ಎಬ್. ಅಂಥ ದೊಡ್ಡ ಬಂಡೆ ಬಂದು ಅವ್ರ ಶಿಪ್ನ ಪಕ್ಕ ಬಿದ್ದಾಗ ದೊಡ್ಡ ಅಲೆ ಎದ್ದೊಳುತ್ತೆ ತಾನೆ, ದೊಡ್ಡ ಅಲೆ ಎದ್ದೊಳುತ್ತೆ. ಎಬ್ಬಂದರೆ ಆ ರೀತಿ ಅಲೆ ರೀತಿ ಒಬ್ಬರ ಎದ್ದೊಳುತ್ತೆ. ಈಗ ಶಿಪ್ಪು ಇನ್ನೂ ಸ್ಪೀಡಾಗಿ ಮುಂದೆ ಹೋಗುತ್ತೆ ಅಂತ ನೋಡಿ. ಬೇರೆಯವರು ಎಸ್ತಿದ್ದ ಕಲ್ಲನ್ನ ಇವನು ಇನ್ನೂ ಬೆನಿಫಿಟ್ ಯೂಸ್ ಮಾಡ್ಕೊತಾನೆ. ಯಾರು ಅಂತಾರಲ್ಲ, ಜನಗಳು ಕಲ್ಲೆಸ್ದಾಗ ಆ ಕಲ್ಲನ್ನೆಲ್ಲ ತಗೊಂಡು ಗುಡ್ಡೆ ಹಾಕೊಂಡು ಮನೆ ಕಟ್ಕೊಳ್ಳೋದು ಅಂತೇಳಿ ಸೌಂಡ್ ತೆಗೆದು ಕಲ್ಲೆಸಿತಾನೆ ಇವ್ರಿಗೆ ಶಿಪ್ ಕಡೆ. ದೊಡ್ಡ ಅಲೆ ಎದ್ದೊಳುತ್ತೆ. ಆ ಅಲೆ ಎದ್ಬಿಟ್ಟು ಇವ್ರ ಶಿಪ್ನ ಇನ್ನೂ ತುಂಬ ಮುಂದಕ್ಕೆ ಚೆನ್ನಾಗಿ ದೂಕುತ್ತಂತೆ. ಸೊ ಆ್ಯಸ್ ಬೋರ್ ಬ್ಯಾಕ್ ದ ಶಿಪ್ ಟಿಲ್ ಇಟ್ ಆಲ್ಮೋಸ್ಟ್ ಟಚ್ಡ್ ದ ಶೋರ್. ಆಲ್ಮೋಸ್ಟ್ ಇನ್ನು ಜೋರಾಗಿ ಶೋರ್ ದಡಕ್ಕೆ ತಳ್ಳೋ ರೀತಿಯಲ್ಲಿ ಅಲೆ ಎದ್ದೊಳುತ್ತೆ. ಅವಾಗ ಅವನು ಹೇಳ್ತಾನಂತೆ, ಸೈಕ್ಲೋಪ್ ಸೆಡ್ ಯುಲಿಸಸ್. ಕೊನೆಯದಾಗಿ ಹೇಳುವಂಥ ಡೈಲಾಗು, ಏ ಸೈಕ್ಲೋಪ್, ಇಫ್ ಎನಿ ಆಸ್ಕ್ ದಿ, ಯಾರಾದರೂ ಬಂದು ನೀನು ಕೇಳಿದ್ರೆ, ಇಫ್ ಎನಿ ಆಸ್ಕ್ ದಿ ಹೂ ಇಂಪೋಸ್ಡ್ ಆನ್ ದಿ ದಟ್ ಅನ್ಸೈಟ್ಲಿ ಬ್ಲೆಮಿಶ್ ಇನ್ ದೈನ್ ಐ. ಕಣ್ಣು ನೋಡೋಕ್ಕಾಗ್ತಾಯಿಲ್ಲ, ಕೂಡ ಆಗ್ಬಿಟ್ಟಿದ್ದಾನಲ್ಲ, ಆ ಥರ ಸ್ಥಿತಿಗೆ ಯಾರು ಈ ರೀತಿ ಮಾಡಿದವ್ರು ನಿನ್ನ ಕಣ್ಣಿಗೆ ಅಂತ ಕೇಳಿದ್ರೆ, ಸೇ ಇಟ್, ಅದನ್ನ ಹೇಳು,